ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಇತ್ತೀಚೆಗೆ ಕೊಪ್ಪಳದಲ್ಲಿ ಒಂದು ಕೆರೆ ಒತ್ತುವರಿದು ತೀವ್ರ ವಿವಾದ ಉಂಟಾಗಿತ್ತು. ಇಲ್ಲಿರುವಂಥ ದರ್ಗಾದಲ್ಲಿ ಕೆರೆ ಒತ್ತುವರಿ ಮಾಡಿ ರಸ್ತೆ ಮಾಡಿದ್ದಾರೆ ಅನ್ನೋ ವಿವಾದ ಆಗಿ ಕಳೆದ 4 ತಿಂಗಳ ಹಿಂದೆ ಬಿಜೆಪಿ ತೀವ್ರವಾದ ಹೋರಾಟ ನಡೆದಿತ್ತು. ಆ ಸಂದರ್ಭದಲ್ಲಿ ಕೊಪ್ಪಳ ನಗರಸಭೆ ಮತ್ತು ಜಿಲ್ಲಾಡಳಿತ ಕೆರೆ ಒತ್ತುವರಿ ಕುರಿತು ಒಂದು ಸಮೀಕ್ಷೆಯನ್ನು ಮಾಡಿತು. ಆ ಸಮೀಕ್ಷೆಯಲ್ಲಿ ಈಗ ಒಂದು ಮಸೀದಿ ಮತ್ತು ಇಲ್ಲಿರುವಂಥ ಕೇದಾರನಾಥ ದೇವಾಲಯಗಳಲ್ಲಿ ಕೆರೆ ಒತ್ತುವರಿ ಆಗಿರುವುದು ಬಹಿರಂಗಗೊಂಡಿದೆ. ಇಲ್ಲಿಯ ಕೇದಾರನಾಥ ದೇವಾಲಯದಲ್ಲಿರುವಂಥ ಇದರಲ್ಲಿ 15 ಗುಂಟೆ ಮತ್ತು ಮಸೀದಿಗಾಗಿ 11 ಗುಂಟೆ ಭೂಮಿಯನ್ನು ಈಗ ಅವರು ಕೆರೆ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ವರದಿ ಇದೆ. ಆ ವರದಿ ಆಧಾರದಲ್ಲಿ ಈಗ ನಗರಸಭೆ ಎರಡೂ ಸಮಿತಿಯವರಿಗೂ ಸಹ ಒಂದು ತೆರವಿಗೆ ಅವರು ನೋಟಿಸನ್ನು ನೀಡಿದ್ದಾರೆ. ಸುಪ್ರೀಂ ಕೋರ್ಟಿನ ಆದೇಶದಂತೆ ಕೆರೆ ಒತ್ತುವರಿಯನ್ನು ಮಾಡದೇ ಇರಬೇಕನ್ನುವಂಥ ನಿಯಮ ಇದೆ. ಆ ನಿಯಮದ ಅನ್ವಯ ಈಗ ಅವರಿಗೆ ಕೆರೆ ಒತ್ತುವರಿಗೆ ಮಾಡಿರುವ ಎರಡೂ ಸಮಿತಿಯವರಿಗೆ, ಅಂದರೆ ಒಂದು ಕಡೆ ಮುಸ್ಲಿಂ ಜನಾಂಗದ ದರ್ಗಾ ಆಗಿರ್ಬೋದು ಮತ್ತು ಹಿಂದೂಗಳ ಕೇದಾರನಾಥ ದೇವಾಲಯದಲ್ಲಿರುವಂಥ ಎರಡೂಗಳನ್ನು ತೆರವುಗೊಳಿಸಲೇಬೇಕು ಅನ್ನುವಂಥ ಆದೇಶವನ್ನು, ಒಂದು ನೋಟಿಸನ್ನು ನಗರಸಭೆ ನೀಡಿದೆ. ನಗರಸಭೆ ನೀಡಿರೋ ನೋಟಿಸಿಗೆ ಇನ್ನೂ 15 ದಿನದಲ್ಲಿ ಅವರು ತೆರವುಗೊಳಿಸಿದ್ದರೆ ನಾವೇ ತೆರವುಗೊಳಿಸ್ತೀವಿ ಅನ್ನುವಂಥ ಮಾತನ್ನು, ಒಂದು ಎಚ್ಚರಿಕೆ, ಒಂದು ಸಂದೇಶವನ್ನು ಅವರಿಗೆ ನೋಟಿಸ್ ಮೂಲಕ ತಿಳಿಸಿದ್ದಾರೆ. ಹುಲಿಕೆರೆಗೆ ಸಂಬಂಧಪಟ್ಟಂತೆ ಒತ್ತುವರಿ ಆಗಿದೆ ಅಂತೇಳಿ ಒಂದು ಕಂಪ್ಲೇಂಟ್ ಬಂದಿತ್ತು. ಕಂಪ್ಲೇಂಟ್ ಬಂದ ಮೇಲೆ ಸರ್ವೆ ಮಾಡಿಸಿದಾಗ ಅಲ್ಲಿ ಒತ್ತುವರಿ ಇರೋದು ಕಂಡು ಬಂದಿದ್ದರಿಂದ ಅವರಿಗೆ ನಮ್ಮ ನಗರಸಭೆಯ ಆಯುಕ್ತರು ನೋಟಿಸನ್ನು ಕೊಟ್ಟಿದ್ದಾರೆ. 15 ದಿವಸದೇನೋ ನೋಟಿಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಮುಂದಿನ ಕ್ರಮಗಳಾಗ್ತವೆ. ಸೊ ಒಂದು ಕಡೆ ಟೆಂಪಲ್ ಇದೆ, ಇನ್ನೊಂದು ಕಡೆ ದರ್ಗಾ ಇದೆ. ಎರಡೂ ಕೂಡ ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ದರ್ಗಾಕ್ಕೆ ಸಂಬಂಧಪಟ್ಟಂತೆ ಅದು ವಕ್ಫ್ ಆಸ್ತಿ ಅಂಥೇಳಿ ಅವರು ಈಗಾಗಲೇ ಹೈಕೋರ್ಟ್ ಹೋಗಿದ್ದಾರೆ. ಸೊ ಮುಂದೆ ಹೈಕೋರ್ಟಲ್ಲಿ ಏನೇನು ಡಿಸಿಷನ್ಸ್ ಆಗುತ್ತೋ ನೋಡೋಣ. ಒತ್ತುವರಿ ಆಗಿದೆ, ಬಂದಿರೋದಕ್ಕೇ ನೋಟಿಸ್ ಕೊಟ್ಟರು. ಒತ್ತುವರಿ ಆಗಿರೋದು ಕಂಡು ಬಂದಿದ್ದರಿಂದನೇ ನೋಟಿಸ್ ಕೊಟ್ಟರು. ನೋಟಿಸ್ ಕೊಟ್ಟಿದ್ದೀವಿ, ಪ್ರಕ್ರಿಯೆ ಮಾಡಬೇಕಲ್ರಿ. ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಆದಮೇಲೆ ಮುಂದಿನ ಕ್ರಮ ಆಗ್ತದೆ. ಇಲ್ಲಿ ಒಂದು ವಿವಾದ ಹುಟ್ಟಾಗ್ತಿರೋದೇ ಏನಂತ ಹೇಳಿದ್ರೆ, ಕೊಪ್ಪಳದ ಹುಲಿಕೆರೆ ಅನ್ನೋದು ಒಂದು ಇಂದಿನ ಐತಿಹಾಸಿಕ ಮತ್ತು ಸುಂದರವಾದ ಒಂದು ಕೆರೆ. ಅದು ಬೆಟ್ಟಗಳ ಮಧ್ಯೆ ಇರುವಂಥ ಕೆರೆ. ಆ ಬೆಟ್ಟಗಳ ಮಧ್ಯದಲ್ಲಿರುವಂಥ ಕೆರೆಯೆಲ್ಲ ಒತ್ತುವರಿ ಆಗಿದೆ ಅನ್ನುವಂಥ ಇದೆ. ಒಟ್ಟು 66 ಎಕರೆ ಪ್ರದೇಶದಲ್ಲಿರುವಂಥ ಇದರಲ್ಲಿ ಭಾಳಷ್ಟು ಒತ್ತುವರಿ ಆಗಿದೆ ಅನ್ನೋಂಥ ವಿವಾದ ಆಗಿತ್ತು. ಆ ವಿವಾದದ ಹಿನ್ನೆಲೆಯಲ್ಲಿ ಈಗಿದೆ. ಇನ್ನು ಇದು ಕೆರೆಯೇ ಒತ್ತುವರಿಯಾಗಿತ್ತು. ಇಲ್ಲಿ ಬಫರ್ ಝೋನ್ ಸಹ ಇದೆ. ಬಫರ್ ಝೋನಿಗೂ ಸಹ ಮುಂದೆ ತೆರವುಗೊಳಿಸುವಂಥ ಎಲ್ಲ ಸಾಧ್ಯತೆಗಳು ಸಹ ಇದೆ. ಆದರೆ ಇಲ್ಲಿ ಒಂದು ಕಡೆ ಮಸೀದಿಗಾಗಿ ಒಂದಿಷ್ಟು ಜಾಗವನ್ನು ಮತ್ತು ದೇವಾಲಯಕ್ಕಾಗಿ ಒಂದು ಜಾಗವನ್ನು ಕೊಟ್ಟಿದ್ದರು. ಎರಡಕ್ಕೂ ನೋಟಿಸ್ ನೀಡುವ ಮುಖಾಂತರ ಜಿಲ್ಲಾಧಿಕಾರಿಗಳು ಒಂದು ಜಾಣ್ಮೆ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಈಗ ನಗರಸಭೆ ಆಡಳಿತಾಧಿಕಾರಿಯಾಗಿರುವಂಥ ಕಾರಣಕ್ಕಾಗಿ ಅವರು ನಗರಸಭೆ ಪೌರಾಯುಕ್ತರಿಂದ ಈಗ ನೋಟಿಸನ್ನು ನೀಡಿದೆ. ಈಗ ಆ ನೋಟಿಸಿನ ಅನ್ವಯ ಎರಡು ಸಮಿತಿಯವರು ಏನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ನೋಡಬೇಕು. ಒಂದು ವೇಳೆ ಅದನ್ನು ಆ ನೋಟಿಸಿನ ಮೇಲೆ ಏನು ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದೆ ಏನು ಕಾಲಾವಕಾಶ ಇದೆ, ಅದರ ನಂತರದಲ್ಲಿ ನಗರಸಭೆ ಏನು ಮಾಡುತ್ತೆ ಅನ್ನೋದು ಸಹ ಕುತೂಹಲ ಇದೆ. ಒಂದು ವೇಳೆ ಮಾಡಿದರೆ ಎರಡೂ ಕಡೆ ಮಸೀದಿ ಮತ್ತು ದೇವಾಲಯದ ಎರಡೂ ಜಾಗವನ್ನು ಒತ್ತುವರಿಯನ್ನು ತೆರವುಗೊಳಿಸ್ತಾರ ಅಥವಾ ಅದನ್ನು ಹಾಗೆ ಜಾಣ ನಡೆಯಿಂದ ಮುಂದುವರಿತಾರೆ ಅನ್ನೋದು ಸಹ ಇಲ್ಲಿ ಚರ್ಚೆ ಆಗ್ತಾಯಿದೆ. ಒಟ್ಟಾರೆಯಾಗಿ ಇನ್ನೂ ಒಂದು 15-20 ದಿನದಲ್ಲಿ ಮತ್ತೆ ಆ ವಿವಾದ ಏನಾಗಿದೆ, ವಿವಾದ ಆಗುತ್ತೋ ಅಥವಾ ಶೋಕಾಂತ ಆಗುತ್ತೆ ಅನ್ನೋದು ಗೊತ್ತಾಗಲಿದೆ. ಶರಣಪ್ಪ, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.